ಶಾಸಕ ಅಜಯ್ ಸಿಂಗ್ ಅವರನ್ನ ಕ್ರೀಡಾಪಟುಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕ್ರೀಡಾಂಗಣದ ಅವ್ಯವಸ್ಥೆಯ ವಿರುದ್ಧ ಕ್ರೀಡಾಪಟುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಯೋಗ ದಿನಾಚರಣೆಗಾಗಿ ಶಾಸಕ ಅಜಯ್ ಸಿಂಗ್ ಬಂದಿದ್ರು. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಹಾಗೂ ಶಾಸಕ ಅಜಯ್ ಸಿಂಗ್ ವಿರುದ್ಧ ಮಾತಿನ ಚಕಮಕಿ ನಡೆದಿದೆ. ಗೂಂಡಾ ಶಾಸಕ ಅಜಯ್ ಸಿಂಗ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಘೋಷಣೆಯನ್ನು ಕೂಗಿ ಕ್ರೀಡಾಪಟುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಯ್ಯ, ಶಾಸಕ ಅಜಯ್ ಸಿಂಗ್ ವಿರುದ್ಧ ಕ್ರೀಡಾಪಟುಗಳು ಈ ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಏನ್ ಕಾರಣ? ಹೌದು ಮಧುಕರ್, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಒಂದು ಕ್ರೀಡಾಂಗಣ ಉದ್ಘಾಟನಾ ಕಾರ್ಯಕ್ರಮ ಇವತ್ತಾಯ್ತು. ಆದ್ರೆ ಯಾವುದೇ ರೀತಿಯಾದಂತಹ ಕ್ರೀಡಾಂಗಣದಲ್ಲಿ ಇನ್ನೂ ಸಂಪೂರ್ಣ ವ್ಯವಸ್ಥೆ ಕೂಡ ಇರಲಿಲ್ಲ. ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಕ್ರೀಡಾಂಗಣದ ಕಾಮಗಾರಿ ಕಂಪ್ಲೀಟ್ ಆದ ನಂತರ ಉದ್ಘಾಟನೆ ಮಾಡಬೇಕು, ಅಂದಾಗ ಮಾತ್ರ ಸರಿಯಾಗಿ ಆಗ್ತದೆ ಅನ್ನುವಂಥದ್ದು ಅಲ್ಲಿರುವಂತಹ ಕ್ರೀಡಾಪಟುಗಳ ಆಗ್ರಹ ಆಗಿತ್ತು. ಇವತ್ತು ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಅಜಯ್ ಸಿಂಗ್ ಅವರು ಅಲ್ಲಿಗೆ ಬಂದಿದ್ರು. ಯೋಗ ಕಾರ್ಯಕ್ರಮ ಕೂಡ ಮುಗಿತು. ಅದಾದ ನಂತರ ಅವರು ಸಂಕ್ಷಿಪ್ತವಾಗಿ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿದ್ರು. ಅದಕ್ಕೆ ಅವರಿಂದ ಕ್ರೀಡಾಪಟುಗಳಿಂದ ತೀವ್ರವಾದಂತಹ ವಿರೋಧ ವ್ಯಕ್ತವಾಯಿತು. ಮೂಲಭೂತ ಸೌಲಭ್ಯಗಳು ಕಲ್ಪಿಸದೆ ಕ್ರೀಡಾಂಗಣದ ಕಾಮಗಾರಿ ಕಂಪ್ಲೀಟ್ ಮಾಡದೆ ಯಾವುದೇ ಕಾರಣಕ್ಕಾಗಿ ಉದ್ಘಾಟನೆ ಆಗಬಾರದು ಅನ್ನುವಂತಹ ಪಟ್ಟು ಕ್ರೀಡಾಪಟುಗಳು ಹಿಡ್ಕೊಂಡು ಬಿದ್ರು. ಆದ್ರೂ ಕೂಡ ಅಜಯ್ ಸಿಂಗ್ ಅವರು ಉದ್ಘಾಟನೆ ಅವರ ಅವಗಾನೆಯನ್ನ, ಅವರ ಮನವಿಯನ್ನ ಕಡೆಗಣಿಸಿ ಅಜಯ್ ಸಿಂಗ್ ಅವರು ಅಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬರ್ತಾರೆ. ಹಾಗಾಗಿ ಅವರು ಅವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಜಯ್ ಸಿಂಗ್ ಅವರ ಸಮ್ಮುಖದಲ್ಲಿ ಧಿಕ್ಕಾರದ ಘೋಷಣೆಗಳು ಕೂಡ ಅಲ್ಲಿ ಮಾಡುತ್ತವೆ. ಒಟ್ಟಾರೆ ಕ್ರೀಡಾಪಟುಗಳು ಯಾವುದೇ ಕಾಮಗಾರಿ ಕಂಪ್ಲೀಟ್ ಆಗದೆ ಉದ್ಘಾಟನೆ ಯಾಕೆ ಮಾಡ್ತಿದ್ದೀರಿ ಅನ್ನುವಂತಹ ಆಕ್ರೋಶ ಅವರದಾಗಿತ್ತು. ಆ ಕಾರಣಕ್ಕಾಗಿ ಕ್ರೀಡಾಪಟುಗಳು ಮತ್ತು ಅಜಯ್ ಸಿಂಗ್ ಅವರ ನಡುವೆ ತೀವ್ರ ವಾಕ್ಸಮರ ಕೂಡ ನಡೀತದೆ, ವಾಗ್ವಾದ ಕೂಡ ನಡೀತದೆ. ಈ ಬೆಳವಣಿಗೆಗಳ ಮಧ್ಯದಲ್ಲಿ ಇವರನ್ನ ಕಡೆಗಣಿಸಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶ, ವಿರೋಧ ಅಲ್ಲಿ ವ್ಯಕ್ತವಾಯಿತು. ಮಧುಕರ್, ಓಕೆ, ಥ್ಯಾಂಕ್ ಯು ಶರಣಯ್ಯ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.